ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24/7. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬರ್ರಿ ಸರ್, ಮೇಲೆ ಅರ್ಧ ಮಾಡ್ಬೋದು ಸರ್. ಶೋ ಆಯ್ತು. ನೀನು ಉಪವಾಸ ಇದೆಯಾ? ರಾತ್ರಿ ಊಟ ಮಾಡ್ತಾರ ಅವರು, ನೀವು ಬಂದು ಊಟ ಮಾಡಿಸ್ಬೇಕಂತ ಕಾಯ್ತದಾರೆ. ಬರೀ ಸರಿ. ಈಗ ಅವ್ರು ಹೇಳ್ಬೇಕಾದ್ರೆ ಬಂದ 6 ಕೆರೆಗಳಿಗೆ ವಾಣಿವಿಲಾಸ, ಅದು 8 ಕೆರೆಗಳಿಗೆ ವಾಣಿವಿಲಾಸ ತುಮಕೂರು ಮೇಲ್ಕಾಲದಿಂದ ನೀರು ಕೊಟ್ಟಿದ್ದು ಅಂತ ಹೇಳ್ತಾರೆ. ತುಮಕೂರು ಮೇಲ್ಕಾಲದಿಂದ ನೀರು ಬರುತ್ತಾರೆ. ಅಲ್ಲಿ ಏನಾಗಿರುತ್ತೆ ಅಂದರೆ ಅಲ್ಲಿಂದ 3 ಗ್ರಾಮದವರು ಇದನ್ನು ಇದೇ ಮಾಡಿಲ್ಲ. ಅಲ್ಲಿಂದ ಈಗ ನಮ್ಮ ತಾಲೂಕಿಗೆ ಬರೋದು 200 ಕಿಲೋಮೀಟರ್ ಆಗುತ್ತೆ. 200 ಕಿಲೋಮೀಟರ್ ಅಲ್ಲಿಂದ ಅಲ್ಲಿ ಬರೋದು ಭಾಳ ಲಾಂಗ್ ಆಗಿದೆ, ಭಾಳ ದಿನ ಆಗುತ್ತೆ, ಭಾಳ ಸಮಯ ಆಗುತ್ತೆ. ಆದ್ದರಿಂದ ನಮಗೆ ಅಲ್ಲಿಂದ ಬೇಡ, ನಾವಿಲ್ಲಿ ನಾರೋಡಿ ಮುಖ್ಯಮ ಹೊರತು ಮಾಡ್ತೀವಿ. ನಾರೋಡಿ ನಮ್ಮ ತಾಲೂಕಿಗೆ ಡ್ಯಾಮಿಗೆ ಬೇರೆ, ಆ ಡ್ಯಾಮಿನಿಂದ ಎಲ್ಲ ತಾಲೂಕರು ಅನುಭವಿಸ್ಕೊಳ್ತಾರೆ ನೀರನ್ನು. ನಮ್ಮ ತಾಲೂಕಿನಲ್ಲಿ ಸ್ವಲ್ಪ ಅಲ್ಲಿ ಕಲ್ಲೋಳಿ ಭಾಗದಲ್ಲಂತೂ ತುಂಬ ಜಲಮಟ್ಟ ಭಾಳ ಅಂತರ್ಜಲ ಹೋಗಿದೆ. ಮೊನ್ನೆ ತಹಸೀಲ್ದಾರ್ ಹೇಳ್ತಿದ್ರು, ಆ ಕಲ್ಲೋಳಿ ಭಾಗದಲ್ಲಿ ಯಾರೋ ಪ್ಲಾಟ್ ಕೂಡ ಆಗಿಲ್ಲ, ಅಡುಗೆ ಊಟದ ನೀರು ಅವನ್ನೇ ಬಳಸ್ತಾರೆ, ಭಾಳ ಕಷ್ಟ ಇತ್ತು ಅಂತಂದೇಳಿ. ಕುಡಿಯೋಕ್ಕೂ ಸಹ ನೀರಿಲ್ಲ, ಸ್ವಲ್ಪ ಸಮಸ್ಯೆ ಆಗಿದೆ. ಹಾಗಾಗಿ ನಮಗೆ ವಾಣಿವಿಲಾಸ ಜಲಾಶಯದಿಂದ ಕೇವಲ ಈಗ ಅಲ್ಲಿ ಚಿಕ್ಕನಾಗ್ನಳ್ಳಿಯಿಂದ ಇದು ಉರುಳಿ ಕೆರೆ ಬರಬೇಕಂದ್ರೆ ಎಷ್ಟು ದೂರ ಆಗುತ್ತೆ. ಅದೇ ಇಲ್ಲಿ ನಾವು ನಿಮ್ಗೆ ಹೇಳಿದಾಗ ಮೊದಲಿಂದ ನಾವು ಹೇಳಿದ್ವಿ, ಆ ಥರ ರೂಟ್ ಮ್ಯಾಪ್ ಕೂಡ ಮಾಡಿದ್ರೆ, ರೂಟ್ ಮ್ಯಾಪ್ ಮಾಡಿ ಎಷ್ಟು ಇದು ಕೂಡ ಮಾಡಿದ್ದಾರೆ, ಎಷ್ಟು ಇದು ಡೀಟೇಲ್ ಕೂಡ ಆಗಿದೆ. ಆ ಥರ ನಾವು ದಯಮಾಡಿ ಏನಾದ್ರು ಮಾಡಿ ನಮಗೆ ವಾಣಿವಿಲಾಸ ಜಲಾಶಯದಲ್ಲೇ 14 ಕೆರೆ ನೀರು ಕೊಡು, ಮುಂದೆ ನಮ್ಗೆ ಬೇಡಿಕೆ ಇನ್ನೇನೂ ಇಲ್ಲ. ಈಗ ಈ ಕಡೆ 6 ಕೆರೆಗಳಿಗೆ ಮೊನ್ನೆ ಸಂಕ್ಷಿಪ್ತ ಬಂದು ಎಮ್ ಡಿ ಸಾಹೇಬ್ ಹೇಳಿದ್ರು, 6 ಕೆರೆಗಳಿಗೆ ಇಲ್ಲಿಂದ ನಾಳೆ ಟೆಂಡರ್ ಹತ್ರ ಬಂದಿದೆ, ಟೆಂಡರ್ ಆಗುತ್ತೆ, ಕಾಮಗಾರಿ ಮಾಡಿ 6 ಕೆರೆಗೆ ಕೊಡ್ತೀವಿ ಚಿಕ್ಕಬಳ್ಳಾಪುರ ಮೇಲ್ಕಾಲ ಅಂತ ಹೇಳಿದ್ರು. ಆದರೆ ಅದು ಟೆಂಡರ್ ಆಗಿಲ್ಲ. ಅದು ಸ್ವಲ್ಪ ಟೆಂಡರ್ ಮಾಡಿಸಿ ಬೇಗ ಈ ಕಡೆ 6 ಕೆರೆ ಈ ಕಡೆ ಒಂದು 16 ಕೆರೆ. ಅದ್ರ ಜೊತೆಗೆ ಏನಂದರೆ ಈಗ ಇದು ಅಷ್ಟೊಂದೆಲ್ಲ ಭಾಳ ದೂರದಿಂದ ಬರಬೇಕಾಗಿದೆ ನೀವು. ಅಂದರೆ ಟೆಂಡರ್ ಮತ್ತೆ ಟೆಂಡರ್ ಕಮ್ಮಿ ಐತೆ, ಮತ್ತು ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಈಗ ಇದ್ದಂಥ ಶಾಸಕರು ಕೂಡ ಅಲ್ಲಿ ಇದನ್ನು ಕೆರೆಗೆ 19 ಕೋಟಿ ಖರ್ಚು ಮಾಡಿ ಗಾಯತ್ರಿ ಜಲಾಶಯಕ್ಕೆ ಅಭಿವೃದ್ಧಿ ಮಾಡ್ಕೊಳ್ತಾರೆ. ಆದರೆ ಗಾಯತ್ರಿ ಜಲಾಶಯಕ್ಕೆ ನೀರು ತರ್ತಕ್ಕಂಥ. ಹಾಗಾಗಿ ನಮಗೆ ನಿಮ್ಮ ಮೇಲೆ ಯಾವುದೇ ಥರ ಚಿತ್ರದಲ್ಲಿ ಯಾವುದೇ ಆಟ ನಾವು ಏನು ಆಟ ಅಂದರೆ ನಾವು ಸಾಯುವುದಾಗೆ ಮಾಡಿಸ್ಕೋಬೇಕು, ಅವ್ರ ಕೈ ಮುಂದಲ್ಲೇ ಆಗಬೇಕು, ಅವ್ರ ಕಾಲದಾಗೆ ಆಗಬೇಕು, ಒಂದೇ ಆಟ ಏನಿಲ್ಲ. ಹಾಗಾಗಿ ತಾವು ಏನು ಮಾಡ್ತಾರೋ ಏನು ಮಾಡ್ತಾರೆ. ನಾವು ಭಾಳ ಸಲ ಹೇಳಿದ್ವಿ, ನಮಗೂ ಹೇಳಿದ್ವಿ, ಯಾಕಂದರೆ ನಾವು ಬರ್ತಾರೆ ಸಭೆ ಸಭೆ ಕಾಯ್ತದೆ, ನಾವು ಬಂದು ಬರ್ತಾರೆ ಆಗ್ತೀವಿ, ನಾವು ಬಂದು ವಿಚಾರ ಹೇಳ್ತೀವಿ. ನಮಗೆ ಮಾತಾಡಕ್ಕೆ ಬಿಡ್ದಂಗಾಗಿ ಅಲ್ಲಿ ಭಾಳ ಸಮಸ್ಯೆ. ನಾನು ಒಂದ ಕೂತ್ಕೋಬೇಕಾದ್ರೆ ಯಾರು ಹೇಳಿಲ್ಲ, ನಾನು ಒಬ್ಬ ಕೂತ್ಕೊಂಡೆ. ಅವರೆಲ್ಲ ಬಂದು ನಾವು ಅಂತೇಳಿ ಅವರ ಬಚ್ಚ 90 ವರ್ಷ, ಅಲ್ಲಿ 80 ವರ್ಷ ಮತ್ತೆ ಹಾಸ್ಪಿಟಲ್ ಸೇರ್ಕೊಂಡು ಮತ್ತಿರ್ಗ ನಮ್ಮ ನೋಡ್ಲಿಕ್ಕೆ ಪ್ರಾಣ ಮತ್ತೆ ಮಾಡ್ತಿದ್ರು. ಬೇಡ ಕಣದ ಕೆಳಂಗಿಲ್ಲ ವಜ್ಜ ಅಧ್ಯಕ್ಷ. ನಾನು ಇಲ್ಲ ನಾನು ನೀರು ಮಕ್ಕಳು ಮೊಮ್ಮಕ್ಕಳ ಕೂತ್ಕೊಳ್ಳೋಕೆ ಮಾಡ್ತಾರೆ. ಹಾಗಾಗಿ ನಾವು ದೊಡ್ಡ ಮಾತು ಮಾಡಿ ನೀವು ನೀರಾವರಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮತ್ತು ಸಚಿವರ ಜೊತೆ ಸಭೆ ಮಾಡಿಸಿ ಅದಕ್ಕೆ ಏನು ಹೇಳ್ಬೇಕಲ್ಲ ನಾನೇ ಮಾಡಿದ್ದೆ ಅಂತ ನೀವು ಮಾಡಿದ ಕಾರ್ಯಕರ್ತ ಆಗ್ಬೇಕು. ಈಗ ಏನಾಗಿದೆ ಅಂದರೆ ಸಣ್ಣ ನೀರಾವರಿ ಇಲಾಖೆಗೆ ನಮಗೆ ಅಲಿಗೇಷನ್ ಇಲ್ಲ ಅಂತೇಳಿ ವಾಪಸ್ ಕಳಿಸಿದ್ರು. ಆಯ್ತು, ನಾವು ಮಾತಾಡಿದ್ರೆ ನಿಮಗೆಲ್ಲ ಮಾತಾಡಿ ಎಲ್ಲ ವಿಷಯ ಗೊತ್ತೈತಿ. ನಮ್ಗೆ ಎರಡೇ ಡಿಮ್ಯಾಂಡ್, 16 ಕೆರೆ ನೀರು ತರಬೇಕು, ಗಾಯತ್ರಿ ಜಲಾಶಯಕ್ಕೆ ನೀರು, ಮತ್ತು ಈ ಕಡೆ 6 ಕೆರೆ ನೀರು. ಏನೂ ಇಲ್ಲ. ನಾವು ಅದನ್ನೇನು ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ದಾಟ ನಿಮ್ಮ ಕಾಲದಾಗ ಆಗ್ಬೇಕು, ನೀವೇ ಮಾಡ್ಕೊಡ್ಬೇಕು, ನಿಮ್ಮ ಕಾಲದಾಗ ನೀರು ಅರಿಬೇಕು. ವಾಣಿವಿಲಾಸ ಜಲಾಶಯ ನೀವು ಶಾಸಕರು
ಎಲ್ಲರಿಗೂ ನಮಸ್ಕಾರ. ಏನಿವತ್ತು ನಮ್ಮ KT ತಿಪ್ಪೇಸ್ವಾಮಿ, ಸಿದ್ದರಾಮಣ್ಣ, ನಮ್ಮ ಮೆಂಬರು ತಿಮ್ಮಣ್ಣ, ತಿಮ್ಮಯ್ಯ, ಆಮೇಲೆ ಶಿವಣ್ಣ, ಏನಣ್ಣ ಇದು ತಾತ ಅದಕ್ಕೆ ಮಗಳ ಎಲ್ಲರೂ ಇದ್ದೀರಿ. ನಿಜ, ಇವತ್ತು ನೀರು ನಮ್ಮ ಜಿಲ್ಲೆಗೆ ಎಲ್ಲ ತಾಲೂಕುಗಳಿಗೆ ಅವಶ್ಯಕತೆ ಇದೆ. ಎಲ್ಲ ತಾಲೂಕು ಅವಶ್ಯಕತೆ ಇದೆ. ಎಲ್ಲ ತಾಲೂಕಲ್ಲೂ ಸಾವಿರಾರು ಜನ ರೈತರು ಇವತ್ತು ನೀರನ್ನು ಮಾರಿಕಣಿವೆ ನೀರನ್ನು ಎದುರು ನೋಡ್ತಾರೆ. ಅದರಲ್ಲಿ ವಿಶೇಷ ನಮ್ಮ ಹಿರಿಯೂರು ತಾಲೂಕಲ್ಲಿ ನೆನೆಸ್ಕೋಬೇಕು. ಈ ಕಾರ್ಯಕ್ರಮ 2004ರಲ್ಲಿ ಪ್ರಾರಂಭ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ, ಸನ್ಮಾನ್ಯ SM ಕೃಷ್ಣ ಅವರು. ಅಲ್ಲಿಂದ ಚಾಲುವಾಗಿ 8ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು, ಅವಾಗ ನಾನು ಮಿನಿಸ್ಟ್ರಿಯಲ್ಲಿ, ಅವಾಗ ನೀವು ನೋಡಿದ್ರಲ್ಲ ಎಷ್ಟು ದೊಡ್ಡ ಗಲಾಟೆ ಆಯಿತು, ಎಷ್ಟು 2 ವರ್ಷ ಕುತ್ಕೊಂಡಿದ್ರು. ನಾನು ಬಂದ ಮೇಲೆ 5 TMCಯನ್ನು ಗೌರ್ಮೆಂಟ್ ಆರ್ಡರ್ ಮಾಡಿಸಿ ನೀರನ್ನು ಕೊಡ್ತಕ್ಕಂಥ, ಅವಾಗ 500, ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ 500-600 ಕೋಟಿ ಖರ್ಚು ಮಾಡಿದ್ರು. 2013 ಸನ್ಮಾನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಬಂದ ಮೇಲೆ ಇದಕ್ಕೆ ಅತಿ ಹೆಚ್ಚು ವೇಗ ಪಡೀತು. ನಿಮಗೆ ಮಾಹಿತಿ ಹೇಳ್ತಾನೆ, ಈಗಿರ್ತಕ್ಕಂಥದ್ದು ಅನೇಕ ದಶಕಗಳಿಂದ ಈಗ ನಮಗಿರ್ತಕ್ಕಂಥದ್ದು ಅಚ್ಚುಕಟ್ಟು ಕೇವಲ 25,000 ಎಕರೆ ಮಾತ್ರ. ಆದರೆ 13ರಲ್ಲಿ ಸಿದ್ದರಾಮಯ್ಯನವರು ಬಂದ ಮೇಲೆ ನಾವು ಇದನ್ನು ವಿಸ್ತರಣೆ ಮಾಡಿ ಎಲ್ಲ ತಾಲೂಕಿಗೂ ಕೊಡಬೇಕು ನೀರನ್ನು. ತುಂಗಾಯಿಂದ 17 TMC ಎತ್ತು ಕೊಡಬೇಕು, 11 ಚಿಲ್ಲರ ಭದ್ರಾಯಿಂದ ಕೊಡಬೇಕು ಅಂತೇಳಿ ನಾವು ಈ ಪ್ಲ್ಯಾನನ್ನು ಮಾಡಿ ಈಗ 12 TMC ನಮಗೆ ಭದ್ರಾದಿಂದ ಅಲೋಕೇಶನ್ ಇದೆ. 2 ವರ್ಷ ಆಗ್ತಾ ಬಂದಿದೆ ನಮ್ಮ ಸರ್ಕಾರ ಬಂದಾಗಿಂದ. ನಿಮಗೆ ಮಾಹಿತಿ ಇರಲಿ, 2 ವರ್ಷದಿಂದನೂ ನಾನು ಏನೋ ಹಿಂದೆ ಏನಾಗಿದೆ ಅದರಲ್ಲಿ 13ರಲ್ಲಿ ಮಾಡಬೇಕಾದ್ರೆ ಗಾಯತ್ರಿ ಜಲಾಶಯಕ್ಕೆ ಅಲೋಕೇಶನ್ ಕೊಟ್ಟಿದ್ದು. ಅದು ನಾವು ಮೊನ್ನೆ ದಿವಸ 1 ವರ್ಷದ ಕೆಳಗಿಂದ ಇದನ್ನು DPR ಮಾಡಿಸಿ ನಿಮ್ಮರ ಜೊತೆಗೂ ಭಾಳಷ್ಟು ಜೊತೆ ಚರ್ಚೆ ಮಾಡಿದ್ದೀನಿ. ಮೇಜರ್ ಇರಿಗೇಷನ್ ಅಧಿಕಾರಿಗಳು ಕರೆಸಿ MI ಅಧಿಕಾರಿಗಳನ್ನು ಜಾಯಿಂಟ್ ಸರ್ವೆ ಮಾಡಿ ನಿಮ್ಮನ್ನು ಕರೆಸಿದ್ದೆ. ನೀನಿತ್ತು ಅವತ್ತು, ಅದಕ್ಕೆ ಮತ್ತೆ ನಾವು ಕರ್ಕೊಂಡು KT ಅಂತ ಸಿದ್ದರಾಮಣ್ಣ KT ಇಬ್ಬರೇ ಬರೋದು. ಹೌದು, ಟ್ಯಾಂಕರಾಗಿ ಯಾಕೆ ನೀರು ಹೊಡೆದ್ವಿ, ಅದು ದೊಡ್ಡ ತಪ್ಪು ಮಾಡಿರ್ತಾವೆ. ಅದು ದೊಡ್ಡ ತಪ್ಪು. ಏನು ತಪ್ಪಾಯಿತು ಅಂತ ಹೇಳ್ತೀನಿ ನೆಕ್ಸ್ಟು. ಅದೇನಾಯಿತು, ಕೊನೆಗೆ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. 4 ಬಾರಿ ನಾನು ಬೋಸರಾಜ್ ಅವ್ರ ಜೊತೆ, ಸಂಬಂಧಪಟ್ಟಂಥ ಇಲಾಖೆ ಜೊತೆ, ವಿಶ್ವೇಶ್ವರಯ್ಯ ಜಲನಿಗರಿ ಮೊನ್ನೆ ಬಂಡೋದ್ರು ರಂಜಿತಪ್ಪರು ಅವ್ರನ್ನೂ ಕರೆದು ಈ ರಾಜ್ಯದ ನೀರಾವರಿ ಸಲಹೆಗಾರರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವ್ರನ್ನು ಕರೆದು, ವಾಟರ್ ಡಿಸ್ಪ್ಯೂಟ್ ಅನಿಲ್ ಅವ್ರನ್ನು ಕರೆದು ಹೆಂಗೆ ರೀತಿ ಮಾಡ್ಬೇಕು ನಾವು ಅಲೋಕೇಶನ್ ಕೊಡೋದು ಅಷ್ಟು ಸುಲಭ ಮಾತಿಲ್ಲ. ನಾನು 0.5 TMC ಕೇಳಿದ್ದೀನಿ. ಈಗ ನಮಗೆ ಭದ್ರಾದಿಂದ ನೀರು ಅಲೋಕೇಶನ್ ಸಿಗೋಲ್ಲ. ಈಗ ನಾವು ಕೃಷ್ಣಾ ಬೇಸಿನಲ್ಲಿ ಹುಡುಕ್ಬೇಕು. ನೀವು ಏನು ಸುಮಾರು 24 TMC ಸಣ್ಣ ನೀರಾವರಿ ಇದೆಯೋ ಅದರಲ್ಲಿ ಈಗ ಹರಸಾಹಸ ಮಾಡಿ ಈ ರಾಜ್ಯದ ನೀರಾವರಿ ತಜ್ಞರಾದ ಅನಿಲ್ ಕುಮಾರ್ ಅವರು, ಆಮೇಲೆ ಸಂಬಂಧಪಟ್ಟಂಥ ಇಲಾಖೆ ಎಲ್ಲ ಹಿರಿಯ ಸಚಿವರು ಮೊನ್ನೆ ನಿಮಗೆ ಸಂಚಿತಪ್ಪ ಹೋಗಿದ್ದಾವತ್ತು ಮೊನ್ನೆ, ಅದಕ್ಕೆ 2 ದಿವಸ ಮುಂಚೆ ನಾವು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ವಿ. ಜಯಪ್ರಕಾಶ್ ಹಿಂದೆ ಧರ್ಮಪುರಕ್ಕೆ ಬಂದು ಕೆರೆಗಳೆಲ್ಲ ಸೇರಿಸಿದ್ವಿ ಅಂತ ಹೋಗಿದ್ರು. ಅವರು ಸುಮಾರು 8 ಜನ ತಜ್ಞರಿಗೆ ಮೀಟಿಂಗನ್ನು ಮಾಡಿದ್ದಾರೆ. 0.5 TMC ಕೂಡ ಈ DK ಶಿವಕುಮಾರ್ ಗಮನಕ್ಕೂ ನಾವು ತಂದಿದ್ದೀವಿ. ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಹೇಳಿದ್ದೇವೆ. ಇದೇ ವರ್ಷದಲ್ಲಿ ನಾವು ಈ ಭಾಗದ ನೀರು ಕೊಡೋದ್ರ ಜೊತೆಗೆ ನಾವು 5 ತಾಲೂಕಿಗೆ, ನೀವು ಬಜೆಟ್ ಬುಕ್ ಓದಿದ್ರಲ್ಲ ಪೇಪರ್, ಕನ್ನಡಪ್ರಭದ ಕರೆಕ್ಟಾಗಿ ಸವಿಸ್ತರವಾಗಿ ಬರೆದವರು. ಇವತ್ತು ಒಂದು ನಿಮಿಷ ತಡಿ. ನಿಮ್ಮ ತಾಲೂಕು ಬಿಟ್ಟಿಲ್ಲ. ಅಲ್ಲಿ CBCಯಿಂದ ಆ ಕಡೆ ಹೋಗೋ ನೀರು ನಮ್ಗೆ ಬರಲ್ಲ. ಅದು
ಅಲ್ಲಿ ಆ ಕೆರೆ ಬಂದು ಆ ಕೆರೆ ತುಂಬುತ್ತೆ. ಆ ಕೆರೆ ಇದೆ, ಟೆಂಡರ್ ಆಗೋಗಿದೆ, ಆಗಿದೆ ಟೆಂಡರ್ ಆಗೋಗಿದೆ. ಈ ವರ್ಷ 2611 ಅಪ್ಪ ಆ ಕಡೆ ಭಾಗ ಅದಾಗಿದೆ. ನನಗೆ ಕನ್ಫ್ಯೂಸ್ ಮಾಡ್ಬೇಡ, ನೀನು ಈ ಕಡೆ ಅಂದ್ಬಿಟ್ಟು ಈ ಕಡೆ ನಾನು ಹೇಳ್ತಾ ಇರೋದು CBC, ಈ ಕಡೆ ಬರೋದು TBC, ತುಂಗಭದ್ರ ತುಮಕೂರು ಬ್ರಾಂಚ್ ಕಾನೂನು, ಅದು ಚಿತ್ರದುರ್ಗ ಬ್ರಾಂಚ್ ಕಾನೂನು ಆಯ್ತಾ. ಆ ಕಡೆ ಫಿನಿಶ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮಗೆ TBC ಆ ಕಡೆ ಸ್ವಲ್ಪ ರೈತರದ್ದು ಗಲಾಟೆ ಇದೆ. ಸುಮಾರು 3-4-5-6 ವರ್ಷದಿಂದ ಅಲ್ಲಿ ನೀರು ಲ್ಯಾಂಡ್ ಅಕ್ವಿಷನ್ ಮಾಡಕ್ಕೆ ಬಿಡ್ತಿಲ್ಲ. 1 ವರ್ಷಕ್ಕೆಲ್ಲ DK ಶಿವಕುಮಾರ್ ಬಂದು ಅದಕ್ಕೆ ಅವಕಾಶ ಮಾಡಿಕೊಟ್ಟಾರೆ. ಯಾಕಂದ್ರೆ ಅವರು 40 ಲಕ್ಷ ಇರೋದು 80 ಲಕ್ಷ ಕೊಡಿ ಅಂತಾರೆ. ಯಾಕಂದ್ರೆ ಅದನ್ನು ತೀರ್ಮಾನ ಮಾಡೋಕ್ಕೆ ಒಂದು ಕಡೆ ಕೊಟ್ಟರೆ ಈಗ ಕೃಷ್ಣಾ ಬೇಸಿನಲ್ಲಿ ಬಹಳಷ್ಟು ಅಕ್ವಿಷನ್ ಇದೆ. ಸೊ ಅದರಿಂದ ಅವರು ಇಲಾಖೆಯವರು ಹಿಂದೆ ಮುಂದೆ ಮಾಡ್ತಾರೆ. ಅದನ್ನು ಈಗ ಮಂಗಳವಾರ ಮೀಟಿಂಗ್ ಕರೆದಿದ್ದೀವಿ. ಮಂಗಳವಾರ ಸಾಯಂಕಾಲ 5 ಗಂಟೆಗೆ ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ತರೀಕೆರೆ ಆಮೇಲೆ ಕಡೂರು ಇಷ್ಟೂ ಜನ ಶಾಸಕರು ಮಂಗಳವಾರ ಸಾಯಂಕಾಲ ಮೀಟಿಂಗ್ ಕರೆದಿದ್ದೀವಿ. ಸೋಮವಾರ ಶಾಸಕಾಂಗ ಸಭೆ ಇರೋದ್ರಿಂದ ಮಂಗಳವಾರ ಕರೆದಿದ್ದೀವಿ. ಆ ಇಶ್ಯೂನು ಕೂಡ ನಮ್ಮ ಟಾರ್ಗೆಟ್ ಅಕ್ಟೋಬರ್ ಒಳಗೆ ಚಿತ್ರದುರ್ಗ ಬ್ರಾಂಚ್ ಕಾನೆಲ್ಲ ದುರ್ಗ ಪಾಸ್ ಮಾಡಬೇಕು. ಅದೊಂದು ಈಗ ನಾವು ಹಿರಿಯ ಜೊತೆಗೆ ಇಡೀ ಜಿಲ್ಲೆ ರೈತರನ್ನು ನೋಡ್ಬೇಕು, ನಾವು ಇಡೀ ಜಿಲ್ಲೆ ರೈತರನ್ನು ನೋಡ್ಬೇಕು. ಅದರಿಂದ 100ಕ್ಕೆ 100ರಷ್ಟು ನಾನು ನಿಮಗೆ ಆಶ್ವಾಸನೆಯನ್ನು ಕೊಡ್ತೇನೆ. ಯಾಕಂದ್ರೆ ನಿಮ್ಗಿಂತ ನನಗೆ ನನ್ನ ಪೀಳಿಗೆಯಲ್ಲಿ ಒಂದು ಕೆಲಸ ಆಯಿತು, ಒಂದು ಗುರುತಾಯಿತು ಅಂತ ನಮಗೂ ಖುಷಿ ಅಲ್ವಾ? ನೀವು ಖುಷಿ ಆಯ್ತಾನೆ? ನೀವು ಈಗ ಯೋಚನೆ ಮಾಡಿ, ಗಾಯತ್ರಿ ಜಲಾಶಯ 2-3 ವರ್ಷದಿಂದ ನಮಗೆ ಬರಗಾಲ ಪರಿಸ್ಥಿತಿ ಬರ್ತಾ ಇದೆ. ಅದೇ ನಮ್ಮನ್ನ ವರ್ಷದಿಂದ ಹಿಂದೆ ಬಂದಿಲ್ಲ. 10-25 ವರ್ಷದಿಂದ ಅವರು ಕೇಳಿದ ಅಲೋಕೇಶನ್ ಗಾಯತ್ರಿಗೆ ಯಾಕೆ ಬಿಡಲಿಲ್ಲ ಅಂತ ನಾನು ಕೇಳಿದಾಗ ಅವರು 25-30 ವರ್ಷದ ಸ್ಟಾಟಸ್ ತಗೊಂಡು ಗಾಯತ್ರಿ ಜಲಾಶಯ ಯಾವತ್ತೂ ಸಹ ನೀರಿಂದು ಪ್ರಾಬ್ಲಮ್ ಆಗಿಲ್ಲ. 30-40 ವರ್ಷ ನೋಡಿದ್ರು. ನೋಡಿ 3-4 ವರ್ಷದಿಂದ ನಮಗೀಗ 2013 ಮಾಹಿತಿ ಆಯ್ತಲ್ಲ ಅಪ್ರಬಂಧ ಆಯ್ತಾ, ಇಲ್ಲಿ ಬಿಲ್ಡ್ ಹೋಯ್ತು. ಈಗ ನಾವು ಹೊಸ ಐಡಿಯಾ ಮಾಡಿ ಆ ಭಾಗದಲ್ಲಿ 7-8 TBC ಇದೆ. ಈಗ ಅದನ್ನು ಅಲ್ಲಿ ಬಿಟ್ಟು ನಾನು ಈಗ ಈ ರೀತಿ ಪ್ಲಾನ್ ಮಾಡಿಸ್ಕೊಂಡಿದ್ದೀನಿ. ನೀವೇನು ಮಾಹಿತಿ ಕೇಳಿದ್ರಿ, ಈ 15-16 ಕೆರೆ, ಆ 16 ಕೆರೆಗೆ ನಾನೀಗ ಎಸ್ಟಿಮೇಟ್ ಮಾಡಿಸಿ 240 ಕೋಟಿನೂ 70 ಕೋಟಿನೂ ಆಗಿ ಈಗಾಗಲೇ ಸಣ್ಣ ನೀರಾವರಿ ಜೊತೆ ಪೂರ್ತಿ ಹೇಳಿದೆ. ಈಗಾಗಲೇ ಬಜೆಟಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಟ್ಟು ಮೈನರ್ ಇರಿಗೇಷನ್ ಮಾಡ್ತೀವಿ, ಮೇಜರ್ ಇರಿಗೇಷನ್ ಎಲ್ಲ ಮಾಡ್ತೀವಿ. ಅದು ನನ್ನ ಜವಾಬ್ದಾರಿ. ಈಗ ನೀರಾವರಿ ಸಚಿವ ಜೊತೆಗೆ DK ಶಿವಕುಮಾರ್ ಜೊತೆಗೆ ಮೀಟಿಂಗು ನಾಳೆ ಬೆಳಗ್ಗೆ ಮಾಡಿಸ್ತೀನಿ. ಉಪಯೋಗ ಏನಾಗುತ್ತೆ? ನಾನೇ ಇದರಲ್ಲಿ ನಿಮ್ಮ ಪರವಾಗಿ, ನಾನೇ ಸರ್ಕಾರ ತಾನೇ. ನೀನು 1 ವರ್ಷ ನಡೀತಾ ಇದ್ದಲ್ಲಪ್ಪ, ನಿನಗೆ ಅದಕ್ಕೆ ಹೇಳಿದ್ದೆ ಇದನ್ನು ಪ್ರತಿ ಮೀಟಿಂಗ್ ಕರ್ಕೊಂಡ್ಬರ್ಬೇಕಾಯ್ತು ಅಂತ. ಹೌದು, ಈಗ ಕರ್ಕೊಂಡು ಕೂಡ್ತೀನಿ. ನೀನು ಪೂರ್ತಿ ಮಾಹಿತಿ ಇರ್ತಿತ್ತು. ಆಯ್ತು ಬಿಡಿ, ಈಗ ಆಗೋಯ್ತು. ಯಾಕಂದರೆ ಈಗಾಗಲೇ ನಾನು ನಿನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗೆ ಹಿಂಗೆ ಉಪವಾಸ ಮಾಡ್ತಾ ಇದ್ದೀವಿ. ಯಾಕೆ ಕೂತ್ಕೊಂತಾರೆ, ಈಗೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋ ಮಾತನ್ನು ಅವರು ಹೇಳಿದ್ರು. ನಾನು ಗೋವಿಂದಪ್ಪ ರಘುಮೂರ್ತಿ ಎಲ್ಲರೂ ಇದ್ವಿ. ಯಾಕಂದ್ರೆ ಅಪರಪತ್ರ ಇನ್ನೊಂದು 2,000 ಕೋಟಿ ಆದರೂ 2,000 ಆಗಲ್ಲ, 4,000-5,000 ನಾವು ಕೇಳಿದ್ವಿ. ಅದಕ್ಕೆ ಎಲ್ಲ ನಾನು ಮತ್ತೆ ಕೊಡ್ತೀನಿ ಪೂರಕ ಬಜೆಟಲ್ಲಿ ಅಂತ ಹೇಳಿದೆ. ನಮ್ಮ ಪ್ರಯತ್ನ ಜಿಲ್ಲೆಯ 6 ಜನ ಶಾಸಕರು 100ಕ್ಕೆ 100 ನಮ್ಮ ಸರ್ಕಾರದ ಅವಧಿಯಲ್ಲೇ ಎಲ್ಲ ರೈತರಿಗೆ ನೀರು ಕೊಡಬೇಕು ಅನ್ನೋದು ನಮ್ಮ ದೊಡ್ಡ ಚಾಲೆಂಜ್ ಇದೆ. ಇದನ್ನು ಮಾಡ್ತೀವಿ, ಆದ್ಯತೆ ಮೇಲೆ ಮಾಡ್ತೀವಿ. ಸೊ ಇದರಿಂದ ಏನು ನೀವು ಮಾಡಿದಿರಿ, ಇದು ಸರ್ಕಾರದ ಮತ್ತೆ ಗಮನದಲ್ಲಿದೆ. ಇದನ್ನು ಎಲ್ಲವನ್ನೂ ಸಹ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತಂದಿದ್ದೀನಿ. ಇವತ್ತು ನೀವು ಈ ಒಂದು ಉಪವಾಸ ಕಾರ್ಯಕ್ರಮವನ್ನು ಕೈಬಿಡಿ, ನಾವು ನಿಮ್ಮ ಪರವಾಗಿ ಇದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ, ಏನು ಬೇಕಾದ್ರೆ ನೀವು ಇದಾದಮೇಲೆ ಅಂತ ಅಸೆಂಬ್ಲಿ ಆದಮೇಲೆ ಒಂದು ದಿವಸ ನಿಮ್ಮನ್ನು ನೀರಾವರಿ ಸಚಿವರಾಗಲಿ DK ಶಿವಕುಮಾರ್ ಅವರ ಹತ್ರ ಒಂದು ವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ಮಾಡಿಸ್ತೀವಿ. ಓಕೆ, ಅವ್ರ ಜೊತೆ ಮೀಟಿಂಗ್ ಮಾಡೋದು. ಓಕೆ, ಹೇಳಿ ಕೊಡ ಸರ್, ಹಂಗೆ ಇಟ್ಕೊಡ್ರಿ ಫೋಟೋ ತಗೊಂಡು ಜಾಸ್ತಿ ಉಪವಾಸ
ನಮಗೆ ಇಲ್ಲ ಅವ್ರಿಗೆ ಇಲ್ಲ ಕೊಡ್ರಿ ಏಳುವರೆ ಅಡಿ ಕುಡಿ 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 ಕೊಡಿ ಸರ್ ಈ ಕಡೆ ಕೊಡ್ರಿ ಸ್ವಾಮಿ ಕೊಡ್ರಿ ಸಿದ್ದರಾಮಯ್ಯರಿಲ್ಲ ಆದ್ರೂ ಕೊಡಿ ಸಿದ್ದರಾಮಯ್ಯರಿಲ್ಲ ಕುಡಿಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಲ್ಲ ಸಂಪೂರ್ಣ ಉಪವಾಸ ಇದ್ದಾರೆ. ನಾನು ಮುಂದೆ ನಿಂತ್ಕೊಂಡು ವೋಟ್ ಮಾಡ್ಸಿದ್ದೀನಿ ಈಗ ನಾವು ನಮ್ಮ ಸಚಿವರಿಗೆ